ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರೂ ಹೆಂಗದೀರಿ? ಆರಾಮದಿರೇನ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬರ್ರಿ, ಇವತ್ತಿನ ನಾಷ್ಟಕ್ಕೆಂತಲ ರಾಗಿ ದೋಸೆ ಮತ್ತು ಕೊಬ್ಬರಿ ಚಟ್ನಿನ ಮಾಡ್ಕೊಳಕತ್ತೀವಿ ನೋಡ್ರಿ. ಮತ್ತು ಈ ಕಡೆ ಜೀರಿಗೆನ ಕುದಿಸಾಕಿಟ್ಟಿದ್ದೀನಿ. ಜೀರಿಗೆ ನೀರು ಕುಡಿಬೇಕಂತೇಳಿ. ಜೀರಿಗೆ ನೀರು ಕುಡಿಯೋದ್ರಿಂದ ವೆಯ್ಟ್ ಲಾಸ್ನೂ ಆಗುತ್ತೆ ರೀ, ಮತ್ತು ಹೀಟ್ ಜಾಸ್ತಿ ಆಗಿದ್ರೆ ಅದನ್ನೂ ಕಮ್ಮಿ ಆಗುತ್ತೆ. ಅದಕ್ಕಂತೇಳಿ ಮನಗೂ ಸ್ವಲ್ಪ ಹೀಟ್ ಆಗೈತಿಲ್ಲ, ಅದು ಅವನಿಗೆ ಕೊಡ್ಬೇಕಂತೇಳಿ ಮತ್ತು ನನಗೂ ಕುಡಿಬೇಕಂತೇಳಿ ಕುದಿಸಾಕಿಟ್ಟಿದ್ದೀನಿ ರೀ. ಜೀರಿಗೆ 1-2 ಚಮಚ ಜೀರಿಗೆ ಹಾಕಿ 1-2 ಗ್ಲಾಸ್ ನೀರು ಹಾಕಿ ಕುದಿಸಾಕಿಟ್ಟಿದ್ದೀನಿ. ರಾಗಿ ದೋಸೆ ಮಾಡ್ಕೊಳಕ್ಕೆ ಏನು ಮಾಡ್ತೀನಿ ಅಂದ್ರೆ ರೀ, ನಾನು 2 ಬಟ್ಲಷ್ಟು ರಾಗಿ ಹಿಟ್ಟು ಹಾಕ್ತೀನಿ ಮತ್ತು 1 ಬಟ್ಲಷ್ಟು ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಹಾಕ್ತೀನಿ. ಅಕ್ಕಿ ಹಿಟ್ಟು ಮತ್ತು ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ರೀ. ಕೈಲಿ ಆದರೆ ಭಾಳ ತಕ್ಕ ಹಿಡಿತೈತಿಲ್ಲ, ಈ ರೀತಿ ಮಿಕ್ಸರ್ಗೆ ಹಾಕಿ ಮಿಕ್ಸ್ ಮಾಡ್ಕೋದ್ರಿಂದ ಒಂದು 5 ನಿಮಿಷ ಒಳಗಡೆ ಹಿಟ್ಟು ರೆಡಿ ಆಗಿಬಿಡ್ತೈತಿ. ಮತ್ತು ಗಂಟು ಇಲ್ಲಾರ್ದಂಗೆ ರೆಡಿ ಆಗ್ತೈತಿ ರೀ. ಕೈಲಿ ಆದರೆ ಭಾಳ ತನಕ ಆಗ್ತೈತಿ ಮತ್ತು ಗಂಟು ಆಗುತ್ತಲ್ಲ, ಈ ರೀತಿ ಮಿಕ್ಸರ್ಗೆ ಹಾಕಿಬಿಟ್ರೆ ಜಲ್ದಿ ರೆಡಿ ಆಗುತ್ತೆ. ಅದಕ್ಕಂತೇಳಿ ಈ ರೀತಿ ಮಾಡ್ಕೊತೀನಿ ನೋಡ್ರಿ. ಕೆಲಸ ಜಲ್ದಿನೂ ಆಗ್ತೈತಿ ಮತ್ತು ಚಲೋನೂ ಆಗ್ತೈತಿ ಅಂತೇಳಿ ಮಿಕ್ಸರ್ಗೆ ಹಾಕಿ ಈ ರೀತಿ ರೆಡಿ ಮಾಡ್ಕೊತೀನಿ. ಮತ್ತು ದೋಸೆನೂ ಇಷ್ಟ ಆಗ್ತಾವ್ರಿ. ಈ ರೀತಿ ಮಾಡೋದ್ರಿಂದ ಮೆತ್ತಗೆ ಆಗ್ತಾವೆ ಮತ್ತು ಟೇಸ್ಟ್ನೂ ಆಗ್ತಾವೆ. 2 ಬಟ್ಲಷ್ಟು ರಾಗಿ ಹಿಟ್ಟು ಹಾಕಬೇಕು, 1 ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕಬೇಕು. ಅಕ್ಕಿ ಹಿಟ್ಟು ಇದ್ದಿತ್ತಿಲ್ಲಂದ್ರೆ ಜೋಳದ ಹಿಟ್ಟಾದ್ರೂ ಹಾಕ್ಬೋದು ರೀ. ಈಗ ನಾನು ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ. ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇಟ್ಕೊತೀನಿ. ಒಂದು 5 ನಿಮಿಷ ಇಟ್ಬಿಟ್ಟು ಹಾಕ್ತೀನಿ ರೀ. ಅಷ್ಟೊತ್ತು ತನಕ ನಾನು ಚಟ್ನಿನೂ ರೆಡಿ ಮಾಡ್ಕೊತೀನಿ. ಇದೇನು ಮಿಕ್ಸರ್ ಜಾರನ್ನಿಲ್ಲ, ಸ್ವಲ್ಪ ನೀರು ಹಾಕಿಬಿಟ್ಟು ಎತ್ತಿ ಇಟ್ಕೊತೀನಿ ಮತ್ತು ತೊಳೆದು ಇಟ್ಕೊತೀನಿ ರೀ ಅದನ್ನ. ಅದಕ್ಕೆ ಚಟ್ನಿ ಮಾಡ್ಕೊಳಕ್ಕೆ ಬರ್ತೈತಿಲ್ಲ. ಮತ್ತು ಇದ್ರೊಳಗನೆ ಈಗ ಚಟ್ನಿ ಮಾಡ್ಕೊಳಕ್ಕೆ ಹುರಿದಿಟ್ಟಿದ್ದೀನಿ ರೀ. ನಾನು ಸ್ವಲ್ಪ ಕೊಬ್ಬರಿ, ಕರಿಬೇವು ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ ಹುರಿದಿಟ್ಟಿದ್ದೀನಿ. ಮತ್ತು ದೋಸೆ ಹಿಟ್ಟು ಏನು ರುಬ್ಬಿಟ್ಟಿದ್ದೆಲ್ಲ ರಾಗಿ ಹಿಟ್ಟು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸೋಡಾಗಿದೆ ಏನು ಹಾಕಕ್ಕೆ ಹೋಗಂಗಿಲ್ಲ ರೀ. ಬೇಕಂದ್ರೆ ಒಂಚೂರು ಹಾಕ್ಬೋದು, ಬಟ್ ರಾಗಿ ದೋಸೆ ಆಲ್ರೆಡಿ ಮೆತ್ತಗೆ ಆಗ್ತಾವಲ್ಲ, ನಾನು ಸೋಡಾಗಿಡ ಏನು ಹಾಕಕ್ಕೆ ಹೋಗಿಲ್ಲ. ನೀವು ಬೇಕಂದ್ರೆ ಒಂಚೂರು ಹಾಕ್ಬೋದು, ಸ್ವಲ್ಪ ಜಾಸ್ತಿ ಮೆತ್ತಗೆ ಬೇಕಂದ್ರೆ. ಈಗ ಚಟ್ನಿನೂ ಮಾಡ್ಕೊತೀನಿ ರೀ. ಸ್ವಲ್ಪ ಕರಿಬೇವು ಸೊಪ್ಪು ಜಾಸ್ತಿನೇ ಹಾಕಿದ್ದೀನಿ. ಹಂಗೆ ಹಾಕಿಬಿಟ್ರೆ ತಿನ್ನಂಗಿಲ್ಲದ್ರೆ ಈ ರೀತಿ ನಾನು ಚಟ್ನಿ ಅಥವಾ ಏನಾರು ರುಬ್ಬಂದಾಗ ಸ್ವಲ್ಪ ಕರಿಬೇವು ಸೊಪ್ಪು ಜಾಸ್ತಿ ಹಾಕಿನೇ ಚಟ್ನಿ ಮಾಡ್ಕೊತೀನಿ. ಮತ್ತು ಮೊಸರು ಹಾಕಿಬಿಟ್ಟು ಮಾಡ್ಕೊತೀನಿ ರೀ. ಚಟ್ನಿ ಭಾಳ ಮಸ್ತ್ ಆಗ್ತೈತಿ. ಆಲ್ರೆಡಿ ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ರೀ ನಾನು. ಅಂದರೆ ನಾನು ಹುಣಸೆಹಣ್ಣು ಬದಲಿ ಸ್ವಲ್ಪ ಮೊಸರು ಹಾಕಿಬಿಟ್ರೆ ಚಟ್ನಿನೂ ತಿಕ್ನೆಸ್ ಚಲೋ ಬರ್ತೈತಿ ಮತ್ತು ಟೇಸ್ಟ್ನೂ ಆಗ್ತೈತಿ. ಈಗ ಜೀರಿಗೆ ನೀರನ್ನು ರೆಡಿ ಆಗ್ಯಾವ ನೋಡಿರಿ. ಸ್ವಲ್ಪ ಮನೆಗೆ ಕೊಟ್ಬಿಡ್ತೀನಿ ಮತ್ತು ಚಟ್ನಿನೂ ರೆಡಿ ಆಗೈತಿ. ಇನ್ನು ದೋಸೆ ಅಷ್ಟು ಹಾಕಿಬಿಟ್ರೆ ಆಗುತ್ತೆ. ನಾನು ಸ್ಕೂಲಿಗೆ ಹೋಗ್ತಾವಲ್ಲ, ಅಂದರೆ ಕಾಲೇಜ್ಗೆ ಹೋಗ್ತಾವಲ್ಲ, ಆಕೆ ಫಸ್ಟಿಗೆ ನಾಷ್ಟಕ್ಕೆ ರೆಡಿ ಮಾಡಿಕೊಡ್ಬೇಕು ರೀ. 8 ಗಂಟೆ ತನಕನೂ, ಅಂದರೆ 8 ಗಂಟೆ ಒಳಗಡೆ ನಾಷ್ಟಕ್ಕೆ ರೆಡಿ ಆಗಬೇಕು. ಅಂದ್ರೆ ನಾಷ್ಟ ಮಾಡಿಬಿಟ್ಟು ಡಬ್ಬಿ ಕಟ್ಕೊಂಡು ಹೋಗ್ತಾವಲ್ಲ. ಹೀಗಾಗಿ ನಮ್ಮ ಮನೆಯವರು ಇದ್ರ ತಿರುಗಿಸಿ ಜಳಕ ಮಾಡಿ ಪೂಜೆ ಮಾಡಾಕತ್ತಾರು. ಅವ್ರಿಗೆ ಅಷ್ಟು ನೀರನ್ನು ಮುಚ್ಚಿ ಇಟ್ಟಿದ್ದೀನಿ ರೀ. ಮನು ಇದ್ರೆ ಸ್ವಲ್ಪ ಕುಡ್ದ, ಜಾಸ್ತಿ ಕುಡಿಯೋಕೆ ಹೋಗಲಿಲ್ಲವ, ನಾನೇ ಕುಡಿದ್ಬಿಟ್ಟೆ ಅದನ್ನ. ಮತ್ತು ನಮ್ಮ ಮನೆಯವ್ರಿಗೆ ಇಟ್ಟಿದ್ದೀನಿ 1 ಗ್ಲಾಸ್, ಅವ್ರು ಕುಡಿತಾರೆ. ರಾಗಿ ದೋಸೆ ಮಾಡ್ಕೋದು ದೊಡ್ಡ ಕೆಲಸನೇ ಅಲ್ಲ ರೀ. ಪಟ್ಟಂತ ಒಂದು 10 ನಿಮಿಷ ಒಳಗಡೆ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಈಗ ಹಿಟ್ಟನ್ನು ರೆಡಿ ಆಗಿತ್ತಲ್ರಿ, ತವಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ದೋಸೆ ಹಾಕ್ಕೊಂಡ್ರಾಯ್ತು. ಮಸ್ತ್ ಬರ್ತಾವೆ. ಜಾಸ್ತಿ ಎಣ್ಣೆನೂ ಬೇಕಾಗಿಲ್ಲ ರೀ ಇದಕ್ಕೆ. ಮತ್ತು ಡಯಟ್ ಮಾಡೋರಿಗಂತೂ ಭಾಳ ಬೆಸ್ಟ್ ನೋಡಿರಿ. ನೀವು ಬೇಕಂದ್ರೆ ಕ್ಯಾರೆಟು, ಉಳ್ಳಾಗಡ್ಡಿ, ಸ್ವಲ್ಪ ತರಕಾರಿನ ಹಾಕಿಬಿಟ್ಟಾದರೂ ಮಾಡ್ಕೋಬೋದು, ಅದನ್ನೂ ಮಸ್ತ್ ಆಗ್ತೈತಿ. ಹಾಗಾದ್ರೆ ಎಷ್ಟು ಮಸ್ತ್ ಬರ್ತಾವೆ ದೋಸೆ ಅಂತೂ ಭಾಳ ಇಷ್ಟ ಆಗ್ತಾವೆ. ಆಲ್ರೆಡಿ ಎಲ್ಲರಿಗೂ ಗೊತ್ತಿದ್ದೇ ಇರ್ತೈತೆ ರೀ ದೋಸೆ ಮಾಡತ್ತಾರು. ಬಟ್ ನಮ್ಮ ಕಡೆ ಜಾಸ್ತಿ ಮಾಡೋಂಗಿಲ್ಲ ರೀ. ಅಂದರೆ ನಮ್ಮ ಬಿಜಾಪುರ ಸೈಡ್, ಅಂದರೆ ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ರಾಗಿ ದೋಸೆ ಮಾಡೋಂಗಿಲ್ಲ ರೀ. ಅಂದರೆ ತಿನ್ನಂಗಿಲ್ಲ ಜಾಸ್ತಿ ರಾಗಿ ಅಂಥೇಳಿ ಯೂಸ್ ಮಾಡೋಂಗಿಲ್ಲ ರೀ. ನಮ್ಮ ಕಡೆ ಏನಿದ್ರು ಜೋಳ, ಸಜ್ಜಿ, ಗೋಧಿ, ಮೆಕ್ಕೆಜೋಳ ಇದನ್ನೇ ಯೂಸ್ ಮಾಡ್ತಾರೆ. ಈಗ ಮಸ್ತಾಗಿರೋ ರಾಗಿ ದೋಸೆ ರೆಡಿ ಆಗ್ಯೋದು ನೋಡಿರಿ. ಜಾಸ್ತಿ ಎಣ್ಣೆ ಬೇಕಾಗಿಲ್ಲ, ಚಲೋತ್ನಾಗ ಇಳತ್ತಾವು. ಮಸ್ತಾಗಿ ಎಲ್ಲ ರಾಗಿ ದೋಸೆ ಮಾಡ್ಕೊಂಡ್ಬಿಡ್ತೀನಿ ರೀ. ತನಗೂ ಡಬ್ಬಿ ಕಟ್ತೀನಿ ಮತ್ತು ಅಜ್ಜಾಗೂ ಡಬ್ಬಿ ಕಟ್ಟಬೇಕು. ತನ್ನೊಂದು ಸಂಘಟನೆ ನಮ್ಮ ಮನೆಯವರು ಆ ಅಜ್ಜಾಗೂ ಡಬ್ಬಿ ತೊಗೊಂಡು ಹೋಗ್ಬಿಡ್ತಾರೆ. ಮತ್ತು ಅಂದ್ರೆ ಮತ್ತು ಅವ್ರ ಸಿಲಿಂದನೇ ಎಕ್ಸ್ಟ್ರಾ ಹೋಗ್ಬೇಕಲ್ಲ, ತನೂ ಬಿಡಕ್ಕೆ ಹೋದಾಗನ ಹಂಗೆ ಕೊಟ್ಟು ಬಂದು ಬಿಡ್ತಾರೆ. ಅದಕ್ಕಂತ ಇಬ್ಬರಿಗೆ ಆಗಷ್ಟು ಮಾಡ್ಕೊಳಕತ್ತಿದ್ದೀನಿ. ಮತ್ತು ಹಿಂದಿಗೆ ಜಳಕ ಮಾಡಿ ಮಾಡಕ್ಕೆ ಬರ್ತೈತೆ ಅಂತೇಳಿ ಈಗ ತನಗೂ ಡಬ್ಬಿ ಕಟ್ಟಿದೆ ರೀ. ಮತ್ತು ಅಜ್ಜಾಗೂ ಡಬ್ಬಿ ಕಟ್ಟಾಕತ್ತಿದ್ದೀನಿ ನೋಡಿರಿ. ಅವ್ರಿಗೆ ಅಷ್ಟು ಡಬ್ಬಿ ಕಟ್ಟಿ ಕೊಟ್ಬಿಟ್ಟು ಜಳಕ ಮಾಡಿ ಆಮೇಲೆ ಮತ್ತು ನಮ್ಮ ಮನೆಯವ್ರಿಗೆ, ನನಗೆ, ಮನುಗೆ ಹಾಕಕ್ಕೆ ಬರ್ತೈತಿ. ಈಗ ಅಜ್ಜನ ಡಬ್ಬಿನೂ ರೆಡಿ ಆಗೈತಿ ನೋಡ್ರಿ. ಅಜ್ಜ ಯಾರಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಭಾಳ ಜನ ಕೇಳಾಕತ್ತಿದ್ರಿ. ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ತೀನಿ ರೀ. ಆಲ್ರೆಡಿ ಒಂದು ಸಲ ಹೇಳಿದ್ದೀನಿ, ಬಟ್ ಇನ್ನೊಂದು ಸಲ ನೆಕ್ಸ್ಟ್ ಟೈಮ ಡೀಟೇಲಾಗಿ ಹೇಳ್ತಿದ್ದೀನಿ ರೀ. ಅಂದ್ರೆ ಹೇಳ್ತೀನಿ. ಈಗ ಜಳಕ ಮಾಡಿ ಬಂದು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಮತ್ತೆ ದೋಸೆ ಹಾಕ್ಬೇಕು ನೋಡ್ರಿ. ನಮ್ಮ ಮನೆಯವರು ಪೂಜೆ ಮಾಡಿರ್ತಾರೆ ಬೆಳಗ್ಗೆನೇ, ಜಲ್ದಿನೇ ಎದ್ಬಿಟ್ಟು ಅವರು ನಾನು ಅಡುಗೆ ಕೆಲಸ ಆಗಟ್ಟಿಗೆ ಈ ಕಡೆ ಪೂಜೆ ಮಾಡ್ಕೊಂಡಿರ್ತಾರೆ ಅವರು. ಈಗ ಪೂಜಾ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ನಮ್ಮ ಮನೆಯವ್ರಿಗೆ ಮತ್ತು ಮನುಗೆ ದೋಸೆ ಹಾಕಕತ್ತಿದ್ದೀನಿ ನೋಡಿರಿ.
ಬೆಳಗ್ಗೆ ಎದ್ದು ರಾಗಿ ದೋಸೆ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದ್ರಿ. ದಿನ ಚಪಾತಿಗೆ ಒಲ್ ಅನಿಸುತ್ತಲ್ಲ, ಹೀಗಾಗಿ ದೋಸೆ ಮಾಡ್ಕೊಂಡಿದ್ದಷ್ಟು. ಅಕ್ಕಿ ದೋಸೆಕ್ಕಿಂತ ರಾಗಿ ದೋಸೆ ಹೆಲ್ದಿ ಅಲ್ರಿ, ಅದಕ್ಕಂತೇಳಿ ಮಾಡಿದ್ದು. ಈಗ ಎಲ್ಲರದು ಅಂದ್ರೆ ಮನೆಗೆ ಹಾಕಿ ಕೊಟ್ಟೆ ರೀ, ನಮ್ಮ ಮನೆಯವ್ರಿಗೆ ಹಾಕಿ ಕೊಟ್ಟೆ. ಈಗ ನಂದು ನಾಷ್ಟ ಸ್ಟಾರ್ಟ್ ಆಗೈತೆ ನೋಡಿರಿ. ನಮ್ಮ ಮನೆಯವ್ರದ್ದು ಆಲ್ರೆಡಿ ನಾಷ್ಟ ಮುಗಿಯಾಕೆ ಬಂತು, ನಂದು ಈಗ ಸ್ಟಾರ್ಟ್ ಆಗೈತೆ ನೋಡಿರಿ. ಮಸ್ತಾಗಿ ಬಿಸಿ ರಾಗಿ ದೋಸೆ ಮತ್ತು ಕಾಯಿ ಚಟ್ನಿ. ನಮ್ಮ ಮನೆಯವ್ರಿಗೆ ಟೇಸ್ಟ್ ನೋಡಿರಿ, ನಾನು ತುಪ್ಪ ಮತ್ತು ಹಿಂಡಿ ಹಾಕಿದ್ದೀನಿ, ಹೆಂಗಾಗೈತೆ ಅಂತೇಳಿ. ಚಲೋ ಆಗೈತೆ ಅಂತಂದರು. ಒಬ್ಬರೇ ತಿನ್ನೋಕ್ಕಿಂತ ಈ ರೀತಿ ಯಾರೇ ಜೊತೆ ತಿಂದುಬಿಟ್ರೆ ಅದು ಸ್ವಲ್ಪ ರುಚಿ ಜಾಸ್ತಿ ಆಗೋದ್ರಿ. ಒಬ್ಬರೇ ಊಟ ಮಾಡೋಕೆ ಮನಸ್ಸು ಆಗಂಗಿಲ್ಲ. ಈಗ ನಾಷ್ಟ ಇಷ್ಟ ಮಾಡಿ ಹೋಗಿ ಕಾಯಿಪಲ್ಯ ತಂದೆ ನೋಡಿರಿ. ಇವತ್ತು ಬುಧವಾರ ಇತ್ತಲ್ಲ, ಕಾಯಿಪಲ್ಯ ತಂದು ಆಲ್ರೆಡಿ ಎತ್ತಿ ಇಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಎತ್ತಿ ಇಡಬೇಕು ರೀ. ಎಲ್ಲ ಸಪ್ರೇಟಾಗಿ ಮಾಡಿದ್ದೀನಿ, ಇನ್ನು ತೊಳೆದು ಇಟ್ಕೋಬೇಕು. ಅದನ್ನೇ ಅನ್ನಕತ್ತಿದ್ದೀನಿ ನಮ್ಮ ಮನೆಗೆ, ತೆಗೆದಿಟ್ಟಿಯಪ್ಪ ಎಲ್ಲನೂ ಈ ರೀತಿ ಅರ್ಧಂಬರ್ಧ ತೆಗೆದಿಟ್ಟು ಅಲ್ಲೊಂದು ಇಲ್ಲೊಂದು ಉಳ್ಳಾಗಡ್ಡಿ ಒಗ್ದು ನೋಡು ಅಂತೇಳಿ ಅಂತಾನು. ಇಲ್ಲಿಂದ ಹೋಗಿರಿ ನೋಡೋಣ ಹೆಂಗೆ ಹೋಗ್ತೈತಿ ಚೀಲ ಒಳಗೆ ಅಂತೇಳಿ ಕಾಡಾಕತ್ತಿದ್ದಾರೆ. ಏನಾರು ಕೆಲಸ ಮಾಡಮ್ದಾಗ ಹಿಂಗೆ ರೀ, ಒಂದು ಏನಾದರೂ ಕಿತಾಪತಿ ಮಾಡ್ತಾ ಇರ್ತಾನು. ನನಗೆ ಏನಾರು ಕೆಲಸ ಮಾಡಮ್ದಾಗ ಸರಿಯಾಗಿ ಅಂದ್ರೆ ಏನಾರ ಒಂದು ಹೇಳೋದು, ಏನಾರ ಒಂದು ಮಾಡೋದು ಈಗ ಸ್ಟಾರ್ಟ್ ಮಾಡ್ತಾನೆ ನೋಡಿರಿ. ಉಳ್ಳಾಗಡ್ಡಿ ಇಲ್ಲಿಂದ ಅಲ್ಲಿ ಚೀಲ ಒಳಗೆ ಹೋಗಿರಿ ನೋಡೋಣ ಹೋಗ್ತೈತೆ ಇಲ್ಲ ಅಂತೇಳಿ. ಏನು ಸಣ್ಣ ಹುಡುಗರ ಥರ ಆಟ ಆಡ್ಕೊಂತ ಇಲ್ಲ ಅಂತಂದ್ರೆ ನನಗೆ ಒಂದು ನಂದು ಜಗಳ ತಿನ್ನ ನೈತಾ ಇರ್ತೈತಿ. ಬಟ್ ಹಾಗೆ ಇರ್ಬೇಕ್ರಿ, ಅಂದ್ರೆ ಸ್ವಲ್ಪ ಮನ್ಸಿಗೆ ಖುಷಿ ಅನ್ನಿಸ್ತೈತಿ. ಹಿಂಗೆ ಮುಖ ಉಬ್ಬಿಸ್ಕೊಂಡು ಇರೋಕ್ಕಿಂತ ಈ ರೀತಿ ಕಾಮಿಡಿ ಮಾಡ್ಕೊಂಡು ಜಗಳ ಆಡ್ಕೊಂಡು, ಅಂದ್ರೆ ಜಗಳ ಸೀರಿಯಸ್ ಜಗಳ ಅಲ್ಲ ರೀ, ಅಂದ್ರೆ ಸ್ವಲ್ಪ ಸಣ್ಣ ಸಣ್ಣ ಜಗಳ ಇರಬೇಕು ಅಂದ್ರೆ ಮನ್ಸಿಗೆ ಖುಷಿ ಅನಿಸುತ್ತೆ ಕಾಮಿಡಿ ಮಾಡ್ಕೊಂಡಿದ್ರೆ. ಈಗ ಕಾಯಿಪಲ್ಯನೂ ಎತ್ತಿ ಇಟ್ಟಿದ್ದೀನಿ, ಇನ್ನು ತೊಳಿಬೇಕು. ನಮ್ಮ ಮನೆಯ ಇದ್ರ ಮನು ಇದ್ದರೆ ನಾನು ಕಸ ಹುಡುಕ್ತೀನಂದೆ, ಇಲ್ಲ ನಾನು ಹುಡುಕ್ತೀನಿ ನೀವು ಕಾಯಿಪಲ್ಯ ತೊಳಿರಿ ಅಂತಂದ. ಕಸ ಹುಡುಗಾಕತ್ತ ನೋಡಿರಿ. ಯಾವುದೇ ಆಗಲಿ ಸ್ವಲ್ಪ ನಮ್ಮ ಮನು ನೀಟಾಗಿ ಮಾಡ್ತಾಯಿದ್ರೆ ಕೆಲಸ. ಮನೆ ಗಲೀಜಿದ್ದು ಬಿಟ್ಟರೆ ಅವ್ನಿಗೆ ಇಷ್ಟ ಆಗಂಗಿಲ್ಲ. ಕಸ ಹುಡುಗು ಡ್ಯೂಟಿ ಜಾಸ್ತಿ ಅವನೇ ಮಾಡೋದ್ರಿ. ಬೆಳಗ್ಗೆ ಅಥವಾ ಸಂಜೆ ಮುಂದಾಗ ನೀಟಾಗಿ ಕಸ ಹುಡುಕ್ತಾನು. ಎಷ್ಟು ನೀಟಾಗಿ ಎಲ್ಲನೂ ಅಂದರೆ ಮನೆ ನೀಟಾಗಿ ಇರ್ಬೇಕು ರೀ ಅವನಿಗೆ. ಈ ಕಡೆ ನಾನು ಕಾಯಿಪಲ್ಲೆ ತೊಳೆದಿಡಾಕತ್ತಿದ್ದೀನಿ ನೋಡಿರಿ. ಕಾಯಿಪಲ್ಲೆ ತಂದಮೇಲೆ ಎಲ್ಲ ಸಪ್ರೇಟ್ ಮಾಡಿ ತೊಳೆದಿಡೋದು ಒಂದು ದೊಡ್ಡ ಕೆಲಸ ರೀ. ಮತ್ತು ಅದು ವಾರ ತನಕ ಆಗಷ್ಟು ತರಬೇಕು, ಮತ್ತು ಫ್ರಿಜ್ ಒಳಗೂ ಎತ್ತಿಟ್ಕೋಬೇಕು. ಟೊಮೆಟೊ ತಂದಿಲ್ಲ ರೀ. ಒಬ್ರು ಸಿಸ್ಟರ್ ಕಮೆಂಟ್ ಮಾಡಿದರು, ಏನು ರೀ ಅಕ್ಕ ನೀವು ಭಾಳ ಕನ್ಸಿದ್ದೀರಿ ಟೊಮೆಟೊ ಯೂಸ್ ಮಾಡಿರಿ ಅಂತೇಳಿ. ಯೂಸ್ ಮಾಡೋಕೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ. ಬಟ್ ಮನಿದು ನೋಡ್ಕೋಬೇಕಲ್ರಿ. ಒಂದು 80 ರೂಪಾಯಿ kg ಅಂದರೆ ಎಲ್ಲ ಅಮೌಂಟ್ ಅಲ್ಲೇ ಕೊಟ್ಕಿಂದ ಮತ್ತು ಕಾಯಿಪಲ್ಲೆ ಏನು ತರೋದು ಬ್ಯಾಡ ಬಿಡು, ಇದ್ದಿದ್ರೊಳಗೆ ಮ್ಯಾನೇಜ್ ಮಾಡೋಣ ಅಂತೇಳಿ. ಅಂದ್ರೆ ಅವಾಗೆಲ್ಲ ಹಿಂದಕ್ಕೆಲ್ಲ ಹಾಗೆ ಮಾಡ್ತೀರಿ. ನಾವು ಸಣ್ಣವ್ರು ಇದ್ದಾಗೆಲ್ಲ ಕಾಯಿಪಲ್ಯ ಅದನ್ನೇ ಬೇಕು ಇದನ್ನೇ ಬೇಕು ಅಂತ ಯಾವತ್ತೂ ಕೇಳ್ತಿತ್ತಿಲ್ಲ ರೀ. ಅಂದ್ರೆ ನಮ್ಮ ಅಜ್ಜಿ ಅದು ಹಾಗೆ ಏನಿರ್ತೈತಿಲ್ಲ ಅದ್ರೊಳಗನ ಮಾಡ್ತಿರು. ಬಟ್ ನನಗೂ ಅದೇ ರೂಢಿ ಬಿದ್ದೈತಿ ನೋಡಿರಿ. ಫಸ್ಟ್ ಎಲ್ಲ ನಾನು ಅಡುಗೆ ಮಾಡ್ಬೇಕಾದ್ರೆ ಇದ್ರೇ ಅಡುಗೆ ಮಾಡ್ಬೇಕಂತ ಒಂದು ಮೆಂಟಾಲಿಟಿ ಆ ಥರ ಇತ್ತು. ಅದು ಸಮಯ ಸಂದರ್ಭ ಹೆಂಗೆ ಕಲಿಸುತ್ತಂದ್ರೆ ರೀ, ಏನು ಇರ್ಲಿಕ್ಕೂ ಜೀವನ ಮಾಡ್ಬೇಕಂತೇಳಿ ಕಲಿಸ್ಕೊಡ್ತೈತಿ. ಎಲ್ಲರ ಜೀವನದೊಳಗೆ ಒಂದು ಸ್ವಲ್ಪ ಏರುಪೇರು ಇರ್ತೈತಿ. ಬಟ್ ಒಂದೊಂದು ಟೈಮ್ದಾಗೆ ಹೆಂಗೆ ಇರಬೇಕು, ಹೆಂಗೆ ನಡ್ಕೋಬೇಕು ಅಂದ್ರೆ ಆ ಥರ ಬದುಕಬೇಕಂದ್ರೆ ಎಲ್ಲನೂ ಸಹಿಸ್ಕೊಂಡು ಹೋಗ್ಬೇಕಲ್ರಿ. ಅಂದ್ರೆ ಇದ್ದಿದ್ರೊಳಗೇ ಮ್ಯಾನೇಜ್ ಮಾಡ್ಬೇಕಂದ್ರೆ ನಂದೊಂದು ಮೆಂಟಾಲಿಟಿ ರೀ. ನೀವು ತಪ್ಪು ತಿಳ್ಕೊಬೇಡ್ರಿ. ಇದ್ದಾಗ ಇನ್ನೊಂದು ಒಂದು ವಾರ 15 ದಿವಸ ಬಿಟ್ಟರೆ ಇನ್ನು ಟೊಮೆಟೊ ಹಾಕ್ತೇನೆ ಅಡುಗೆ ಮಾಡಿಬಿಟ್ರೆ ಮಾಡ್ಲಿಕ್ಕಂದ್ರೆ ಏನು ಪ್ರಾಬ್ಲಮ್ ಆಗಲ್ಲಲ್ರಿ. ಅದಕ್ಕಂತೇಳಿ ಬಿಟ್ಟಿದ್ದಷ್ಟೇ. ಕಂಜೂಸೇನು ಇಲ್ಲ ರೀ, ಎಲ್ಲನೂ ನೋಡ್ಕೋಬೇಕಲ್ಲ ಅಂತೇಳಿ ಬಿಟ್ಟಿದ್ದಷ್ಟೇ. ಈಗ ಎಲ್ಲ ಕಾಯಿಪಲ್ಲೆ ತೊಳೆದಿಟ್ಟೆ ರೀ. ಮತ್ತು ಮನಿ ಪ್ಲ್ಯಾಂಟ್ ಏನದಾವಲ್ಲ ಅವು ಹಳದಿ ಆಗಿದ್ದು ರೀ. ಎಲ್ಲ ಭಾಳ ದಿವಸ ಆಯಿತು, ಒಂದು ವರ್ಷ ಆಗಕ್ಕೆ ಬಂತು. ಇದ್ರೊಳಗೆ ಹಾಕಿಬಿಟ್ಟು ಕೆಳಗಿನೆಲ್ಲ ತೆಗಿಬೇಕಂತೇಳಿ ತೊಗೊಂಡಿದ್ದೀನಿ ನೋಡಿರಿ. ಸ್ವಲ್ಪ ನೀರು ಚೇಂಜ್ ಮಾಡಿ ಕಟ್ ಮಾಡಿ ಹಾಕಿಬಿಟ್ರೆ ಅವು ಗ್ರೋತ್ ಆಗ್ತಾವ್ರಿ. ಇಲ್ಲಾಂದ್ರೆ ಹಾಗೆ ಇಟ್ಬಿಟ್ರೆ ಅವು ಚಿಗಲ ಆಗ್ಯಾವು, ಎಲ್ಲ ಹಾಳಾಗಿ ಬಿಡಾಕತ್ತಾವೆ. ಹೀಗಾಗಿ ತೆಳಗಿನ ಬೇರೆ ಜಾಸ್ತಿ ಬಿಟ್ಟಿದ್ದ, ಹೀಗಾಗಿ ಅವನ್ನ ಕಟ್ ಮಾಡಿಬಿಟ್ಟು ಮತ್ತೆಲ್ಲ ತೊಳೆದ ನೀರೊಳಗೆ ಹಾಕಾಕತ್ತಿದ್ದೀನಿ ನೋಡಿರಿ. ಸ್ವಲ್ಪ ಹಸಿರು ಗಿಡ ಇದ್ಬಿಟ್ರೆ ಮನ್ಸಿಗೆ ಖುಷಿ ಅನಿಸುತ್ತೆ, ನೋಡಾಕೂ ಖುಷಿ ಅನಿಸ್ತೈತಿ. ಮತ್ತು ಅದನ್ನ ನಂಗೆ ಈ ರೀತಿ ಎಲ್ಲ ಗಿಡ ಇಡಾಕ ಭಾಳ ಇಷ್ಟ ಆಗ್ತೈತಿ. ಬಟ್ ಏನು ಮಾಡೋದ್ರಿ, ಜಾಗನೂ ಇರೋಂಗಿಲ್ಲ. ಹೀಗಾಗಿ ಇಟ್ಟೆ ಸಣ್ಣ ಸಣ್ಣ ಜಾಗದಾಗ ಇಡೋದಂದ್ರೆ ಕಷ್ಟನೇ ಆಗ್ತೈತಿ. ಮನೆ ಮುಂದಾದ್ರೂ ಅಷ್ಟೇ ಗಿಡ ಬೆಳೆಸ್ಬೇಕು ಅಂದ್ರೆ ಒಂಥರ ಖುಷಿ ಅನಿಸುತ್ತದೆ ನನ್ನ ಅಭಿಪ್ರಾಯ. ಮತ್ತು ಇಷ್ಟನೂ ರೀ ನಂಗೆ ಭಾಳ. ಅದಕ್ಕಂತೇಳಿ ಈ ರೀತಿ ಅಡುಗೆ ಮನೆಯೊಳಗೆ ಚಿಕ್ಕ ಚಿಕ್ಕ ಬಾಟ್ಲ್ ಒಳಗೆ ಹಾಕಿ ಇಡೋದು ಒಂಥರ ಹಸಿರಾಗಿ ಚೆಂದ ಕಾಣ್ತೈತೆ ಅಲ್ರಿ. ಅದು ಭಾಳ ದಿವಸದಿಂದ ಎಷ್ಟೊಕ್ಕನೇ ಬೇರು ಬಿಟ್ಟಾವೆ ನೋಡಿರಿ. ಅದಕ್ಕಂತೇಳಿ ಕಟ್ ಮಾಡಿಬಿಟ್ಟು ಬಾಟಲೆಲ್ಲ ತೊಗೊಳ್ಬಿಟ್ಟು ಅಂದ್ರೆ ಒಂದು ಕಾಂಜಿನ ಡಬ್ಬಿ ಒಳಗೆ ಹಾಕಿಟ್ಟಿದ್ದೀನಿ. ಮತ್ತು ಒಂದು ಅದು ಪಿಂಗಾಣಿದು ಬರ್ತೈತಲ್ರಿ, ಅದು ಆ್ಯಕ್ಚುಲಿ ನಾನು ಅರಿಶಿನ ಪುಡಿ ಹಾಕಿಟ್ಟಿದ್ದೆ, ಅದು ಮ್ಯಾಲಿಂದ ಒಡೆದು ಬಿಡ್ತಾ, ಹೀಗಾಗಿ ಅದನ್ನ ತೆಗೆದಿದ್ದೀನಿ. ಇದಕ್ಕೆ ಗಿಡ ಹಾಕಿಟ್ಟಿದ್ದೀನಿ. ಎಲ್ಲನೂ ತೆಳಗಿನ ಬೇರೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಹಾಕಿಬಿಟ್ರೆ ಚಲೋತ್ನಾಗ ಚಿಗಿತಾವ್ರಿ. ನಾವು ಹಾಗೆ ಬೇರೆ ಇಟ್ಬಿಟ್ರೆ ಅವು ಚಲೋತ್ನಾಗ ಚಿಗಂಗೆ ಇಲ್ಲ ರೀ. ಎಷ್ಟು ಮಸ್ತ್ ಕಾಣ್ತಾವಲ್ರಿ. ಈಗ ಎಲ್ಲ ಹಳದಿದೆಲ್ಲ ತೆಗೆದುಬಿಟ್ರೆ ಸ್ವಲ್ಪ ಚಲೋ ಅನ್ನಿಸ್ತಾವೆ. ಅದು ಸ್ವಲ್ಪ ತೆಗೆದಿದ್ದೆ ಅಲ್ರಿ, ಹೊರಗಡೆದ್ದು ಕಟ್ ಮಾಡಿ ಹಾಕೋಣಂತೇಳಿ ಕಟ್ ಮಾಡ್ಕೊಳಕತ್ತಿದ್ದೀನಿ ನೋಡಿರಿ. ಆ್ಯಕ್ಚುಲಿ ಇದನ್ನೂ ಸ್ವಲ್ಪ ರೀಪಾಟಿಂಗ್ ಮಾಡಬೇಕಾಗೈತ್ರಿ. ಬರೀ ಕಡ್ಡಿನೇ ಆಗ್ಬಿಟ್ಟೈತಿ.
ನೆಕ್ಸ್ಟ್ ಮಾಡ್ತೀನಿ ಯಾವಾಗಾದ್ರೂ. ಅದಕ್ಕೆ ಸ್ವಲ್ಪ ಬೇರೆ ಮಣ್ಣು ಹಾಕಿಬಿಟ್ಟು ರೀಪಾಟಿಂಗ್ ಮಾಡಬೇಕಾಗೈತಿ. ಈ ಹೊರಗಡೆಯಿಂದ ಕಟ್ ಮಾಡಿನೂ ತಂದು ಇದ್ರೊಳಗೆ ಹಾಕಿಡಾಕತ್ತಿದ್ದೀನಿ ನೋಡಿರಿ. ಹೆಣ್ಮಕ್ಳಿಗೆ ಅಷ್ಟೇ ರೀ ಅಡುಗೆ ಮಾಡಮ್ದ ಸ್ವಲ್ಪ ಏನಾದರೂ ಗ್ರೀನಾಗಿ ಕಂಡುಬಿಟ್ರೆ ಖುಷಿ ಆಗ್ತೈತೆ ಅಂತ ಈ ರೀತಿ ಅಡುಗೆ ಮನೆಯಾಗ ಇಡ್ತೀನಿ ಅಷ್ಟೇ ರೀ. ಎಲ್ಲರೂ ಬಂದವರೆಲ್ಲ ಕೇಳ್ತಾರೆ ಇಲ್ಲ ಗಿಡ ಇಟ್ಟಿ ಅಂತೇಳಿ, ಬಟ್ ನನಗೆ ಖುಷಿ ಅನಿಸ್ತೈತೆ ಅಂತ ನಾನು ಇಟ್ಟಿದ್ದೀನಿ ಅಷ್ಟೇ ರೀ. ಎಷ್ಟು ಮಸ್ತ್ ಕಾಣಕತ್ತೈತಲ್ರಿ. ಅದು ಕಿಟಕಿ ಒಳಗೆ ಇಟ್ಟಿದ್ದೀನಿ ನಾನು. ಬಟ್ ಅದು ಸೈಡಿಗೆಲ್ಲ ಒಂದು ಅಂದ್ರೆ ಸ್ಟೂಲ್ ಥರ ಬರ್ತೈತಿಲ್ಲ ಸಣ್ಣ, ಅಲ್ಲಿ ಇಡಬೇಕಂದೈತಿ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಅದೆಲ್ಲ ಅಡುಗೆ ಮನೆ ನೀಟಾಗಿ ಮಾಡ್ಕೊಂಡಾಗ ನೋಡ್ತೀನಿ ರೀ. ಈಗ ಮಧ್ಯಾಹ್ನ ಏನೈತಿಲ್ಲ ನಾನು ಇಬ್ಬರೇ ಇದ್ದೀವಿ ರೀ. ತನು ಬಂದಮೇಲೆ ಚಪಾತಿ ಮಾಡ್ರಾಯ್ತು. ಈಗ ನನಗೆ ಲೈಟಾಗಿ ಏನಾದರೂ ತಿನ್ನಕ್ಕೆ ಮಾಡ್ಕೋಬೇಕಂತೇಳಿ ಅಂದ್ಕೊಂಡೆ. ಬಟ್ ರಾಗಿ ಹಿಟ್ಟು ಒಂದು ಚೂರು ಉಳಿದೈತ್ರಿ, ಒಂದು ಬಟ್ಲಷ್ಟು. ಅದನ್ಯಾಕೆ ವೇಸ್ಟ್ ಮಾಡೋದು, ಅದಕ್ಕೆ ಉಳ್ಳಾಗಡ್ಡಿ ಮತ್ತು ಪುದೀನ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ್ದೀನಿ. ಮತ್ತು ಮೊಳಕೆ ಕಾಳನ್ನ ಹಾಕಿಬಿಟ್ಟು ಮಾಡ್ಕೊಳ್ಳೋಣ ಅಂತೇಳಿ. ಮತ್ತು ಆರೋಗ್ಯಕ್ಕೂ ಚಲೋ ಮತ್ತು ಮೊಳಕೆ ಕಾಳು ತಿಂದಂಗೂ ಆಗುತ್ತಂತೇಳಿ ಈ ರೀತಿ ಮಾಡಿದ್ದೀನಿ ನೋಡಿರಿ. ರುಚಿಗೆ ತಕ್ಕಷ್ಟು ಒಂದು ಚೂರು ಉಪ್ಪು ಹಾಕಿದ್ದೀನಿ ಮತ್ತು ಅಜ್ವಾइन ಹಾಕಿದ್ದೀನಿ ರೀ. ಅಜ್ವಾइन ಹಾಕಿ ಈ ರೀತಿ ಸ್ವಲ್ಪ ದಿಪ್ಪ ಹಾಕಿ ಎಣ್ಣೆ ಹಾಕ್ಕೊಂಡು ಬೆನ್ಸ್ಕೊಂಡ್ಬಿಟ್ರೆ ಚಲೋ ಆಗ್ತಾವ್ರಿ. ಟೇಸ್ಟ್ ಆಗಿದ್ದು ಚಟ್ನಿ ಇತ್ತ ಸ್ವಲ್ಪ ಅದ್ರ ಜೊತೆ ತಿಂದ್ರೆ ಆಯ್ತಂತ ಈ ರೀತಿ ಮಾಡ್ಕೊಂಡಿದ್ದು ನೋಡಿರಿ. ಭಾಳ ಮಸ್ತಾಗಿದ್ದು, ಮನಗಂತೂ ಸಿಕ್ಕಾಪಟ್ಟೆ ಇಷ್ಟ ಅದು. ಇವಾಗ ಸಂಜೆ ಮುಂದಾಗೆಲ್ಲ ಕೆಲಸ ಮುಗೀತು. ದೇವ್ರ ಮುಂದೆ ದೀಪನ ಹಚ್ಬಿಟ್ಟು ಚಹಾ ಮಾಡ್ಕೊಂಡು ಚೌಳಿಕೆ ಸೋಸ್ಕೊಂತ ಕುಂತೀನಿ ನೋಡ್ರಿ. ಏನಾದರೂ ಹೆಣ್ಮಕ್ಳಿಗೆ ಕೆಲಸ ಮಾಡ್ತಾನೆ ಇರಬೇಕು. ಕುಂತ್ರೆ ಹೆಂಗಾಗುತ್ತೆ ಗೊತ್ತೇ ಅಂದರೆ ನಂಗರೆ ತಲೆ ಒಳಗೆ ಏನಾದರೂ ಒಂದು ವಿಚಾರ ಬರ್ತಾ ಇರ್ತಾವೆ, ಏನು ಮಾಡೋದು ಹೆಂಗೆ ಮಾಡೋದು. ಅದಕ್ಕೆ ಏನಾದರೂ ಕೆಲಸ ಮಾಡ್ಕೊತ ಇರ್ತೀನಿ. ಆ್ಯಕ್ಚುಲಿ ನಾನು ಮಧ್ಯಾಹ್ನದಾಗ ಒಟ್ಟು ಮಲ್ಕೊಳಕ್ಕೆ ಹೋಗಲ್ಲ ರೀ. ಅದು ಮಲ್ಕೊಳಕ್ಕೆ ಹೋಗಲ್ಲ. ಮಲ್ಕೊಂಬಿಟ್ರೆ ಫುಲ್ ತಲೆಯೆಲ್ಲ ನೋಸಕ್ಕೆ ಸ್ಟಾರ್ಟ್ ಆಗ್ತೈತಿ. ಮತ್ತು ಕೆಲಸ ಇರ್ಲಿಕ್ಕಂದ್ರೆ ಮನ್ಸಿಗೂ ಬೇಜಾರು ಮತ್ತು ಸುಸ್ತಾದಂಗೆ ಆಗ್ತೈತಿ. ಅದಕ್ಕಂತ ಈಗ ಎಲ್ಲ ಕೆಲಸ ಮುಗಿಸಿ ಚಹಾ ಮಾಡ್ಕೊಂಡು ಚೌಳಿಕಾಯಿ ಸೋಸಾಕತ್ತಿದ್ದೀನಿ ನೋಡಿರಿ. ಅರ್ಧ kg ಚೌಳಿಕಾಯಿ ಸೋಸ್ಬೇಕಂದ್ರೆ ಅರ್ಧ ತಾಸು ಮ್ಯಾಲೆ ಬೇಕಾಗ್ತೈತಿ. ಈಗ ಒಂದು ಸ್ನ್ಯಾಕ್ಸ್ ಮಾಡಾಕತ್ತಿದ್ದೀನಿ ನೋಡಿರಿ. ಇದು ಆ್ಯಕ್ಚುಲಿ ನಿನ್ನೆದು ವಿಡಿಯೋ, ಬಟ್ ನನಗದು ನಿನ್ನೆ ಎಡಿಟ್ ಮಾಡಿ ಹಾಕೋಕ್ಕೆ ಆಗಿತ್ತಿಲ್ಲ. ಹಂಗೆ ಕ್ಲಿಪ್ ಮಿಸ್ ಆಗ್ತಾ ಇರ್ತಾವೆ ರೀ. ನನ್ನ ಮಕ್ಕಳಿಗೆ ಏನೈತಿಲ್ಲ ಚಾಟ್ಸ್ ಬೇಕಾಗಿತ್ತು. ಏನಾದರೂ ತಿನ್ನಬೇಕು ಒಂದೇ ಮಾತ್ರ. ಏನಾದರೂ ಮಾಡಿಕೊಡು ಮಾಡಿಕೊಡು ಅದನ್ನೇ ಕೇಳ್ತಾ ಇರ್ತಾರೋ. ಅದಕ್ಕೆ ತಲೆ ಕೆಟ್ಟು ಬಂದುಬಿಟ್ಟು ಅದು ಶೇಂಗಾ ಚಾಟ್ಸ್ ಮಾಡಿಕೊಡಾಕತ್ತಿದ್ದೀನಿ ನೋಡಿರಿ. ಅದು ಗಾಡಿಗಳಾಗೆಲ್ಲ ಸಿಗ್ತಾವಲ್ರಿ, ಅಂದರೆ ರೋಡ್ ಮೇಲೆ ಇಟ್ಕೊಂಡು ಹೋಗ್ತಿರ್ತಾರಲ್ಲ ಗಾಡಿ ಮೇಲೆ, ಅದು ಶೇಂಗಾ ಮತ್ತು ಉಳ್ಳಾಗಡ್ಡಿ ನಿಂಬೆಹಣ್ಣೆಲ್ಲ ಹಾಕಿ ಕೊಡ್ತಾರಲ್ಲ, ಅದನ್ನೇ ಮಾಡಿದ್ದೀನಿ. ಶೇಂಗಾನ ಹುರಿದು ಅದು ಮೇಲಿನೆಲ್ಲ ಸಪ್ಪಿ ತೊಗೊಂಡು ಸ್ವಲ್ಪ ಒಗ್ಗರಣೆ ಕರಿಬೇವು ಎಲ್ಲ ಹಾಕಿ ಖಾರ ಉಪ್ಪು ಜೀರಿಗೆ ಪುಡಿ ಎಲ್ಲ ಹಾಕಿ ಈ ರೀತಿ ಉಳ್ಳಾಗಡ್ಡಿ ಮತ್ತು ನಿಂಬೆಹಣ್ಣು ಹಾಕಿ ತಿಂದ್ರಾಯ್ತು. ಮಸ್ತ್ ಆಗ್ತೈತ್ರಿ. ಹೊರಗಡೆ ತಿಂದಿದ್ದು ಫೀಲಿಂಗೇ ಬರ್ತೈತಿ. ಮತ್ತು ಮನೆಯೊಳಗೆ ಚಲೋತ್ನಾಗ ಮಾಡ್ಕೋಬೋದಲ್ರಿ ಹೊರಗಡೆ ತಿನ್ನೋಕ್ಕಿಂತ. ಮಸ್ತಾಗೈತಲ್ರಿ. ನಮ್ಮ ತನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ನನಗೂ ಇಷ್ಟ ಆಯ್ತು ರೀ. ಅದನ್ನೇ ತನಗೆ ಕೊಟ್ಟು ಮತ್ತು ಮನಗೂ ಕೊಟ್ಟು. ಮನು ಇದ್ರೆ ಕ್ಯಾಮ್ರಾ ಒಳಗೆ ಬರಾಕನೇ ಅಂತಂದ್ರಿ. ನಾ ಕ್ಯಾಮ್ರಾ ಅಂದರೆ ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಎದ್ದು ಹೋಗ್ಬಿಡ್ತಾನು. ಆಯ್ತಪ್ಪ ನೀನು ಹೋಗಂತಂದೆ. ನಾನು ಅದು ಇವತ್ತು ರಾತ್ರಿ ಊಟಕ್ಕೆ ಏನೈತಲ್ಲ ರೊಟ್ಟಿ ಮತ್ತು ಪಲ್ಯ ಮಾಡಿದ್ದೀನಿ ರೀ. ಮೊಳಕೆ ಕಾಳು ಗ್ರೇವಿ ಮತ್ತು ಬಿಸಿ ರೊಟ್ಟಿ. ಅಜ್ಜಾಗ ಡಬ್ಬಿ ಕಟ್ಟಬೇಕಾದ್ರೆ ಮುಂಜಾನೆ ರಾಗಿ ದೋಸೆ ಮಾಡಿದ್ದೆ, ಅವನೇ 4 ಕಟ್ಟಿದ್ದೆ. ಈಗ ಅನ್ನ ಮಾಡಿಬಿಡ್ಬೇಕಂದ್ರೆ ಅಜ್ಜಾಗ ಅನ್ನ ನಡೆಯಂಗಿಲ್ಲ ರೀ. ಇಲ್ಲಾಂದ್ರೆ ಚಪಾತಿ ಮಾಡಬೇಕು, ಇಲ್ಲ ರೊಟ್ಟಿ ಮಾಡಬೇಕು. ಅದಕ್ಕೆ ಎಲ್ಲರಿಗೆ ಆಗುತ್ತಂತೇಳಿ ಮೊಳಕೆ ಕಾಳು ಗ್ರೇವಿ ಮಾಡಿಬಿಟ್ಟು ರೊಟ್ಟಿ ಮಾಡ್ಕೊಳಕತ್ತಿದ್ದೀನಿ ನೋಡಿರಿ. ಎಲ್ಲರನ್ನೂ ಸಂಭಾಳಿಸೋದು ದೊಡ್ಡ ಕೆಲಸ ಆಗ್ಬಿಟ್ಟೈತಿ. ಮನೆಯವ್ರನ್ನ ಸಂಭಾಳಿಸೋದು ಸಾಕಾಗಿರ್ತೈತಿ, ಮತ್ತು ಹೊರಗಿನವ್ರನ್ನೂ ನೋಡ್ಕೋಬೇಕು. ತಲೆ ಕೆಟ್ಟು ಕೆರ ಹಿಡಿದು ಹೋಗ್ತೈತಿ. ಒಂದೊಂದ್ಸಲ ಸಿಟ್ಟು ಬರ್ತೈತಿ, ಬಟ್ ಏನೂ ಮಾಡೋಕ್ಕಾಗಲ್ಲ. ಎಲ್ಲನೂ ನೋಡ್ಕೊಂಡು ಹೋಗಬೇಕು. ಈಗ ಎಲ್ಲರದ್ದು ಊಟನೂ ಆಯಿತು, ನನ್ನದು ಊಟ ಸ್ಟಾರ್ಟ್ ಆಗೈತೆ ನೋಡಿರಿ. ಮೊಳಕೆ ಕಾಳು ಗ್ರೇವಿ ಮತ್ತು ಮಸ್ತ್ ಬಿಸಿ ರೊಟ್ಟಿ ಊಟ ಮಾಡೋಣ ಬರ್ರಿ. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸಂದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು